ನನಗೆ ಅನಿಸ್ತಿದೆ ಈ ಮ್ಯಾಚ್ KKR ಗೆಲ್ಲುತ್ತೆ ಅಂತ. ಆದ್ರೆ ಮ್ಯಾಚ್ ಯಾರು ಗೆಲ್ಲಿಸ್ಬೋದು? ಒಂದು ಕ್ವಿಂಟನ್ ಡಿಕಾಕ್, ಇವರ ಬ್ಯಾಟ್ ತುಂಬಾ ಶಾಂತವಾಗಿದೆ. ಅಥವಾ ವೆಂಕಟೇಶ್ ಅಯ್ಯರ್, ಇವರು ಕೂಡ ಸ್ವಲ್ಪ IPL ಶಾಂತವಾಗಿದ್ದಾರೆ. ವೆಲ್ಕಮ್ ಟು ದ ನಮ್ಮ ಯೂಟ್ಯೂಬ್ ಚಾನಲ್. ಮುಂದೆ ಹೋಗೋಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಮಾಡಿಲ್ಲ ಅಂದರೆ. ಬನ್ನಿ ಯಾಸ್ ಯಾರು ಗೆಲ್ತಿದ್ದಾರೆ ಅಂತ ನೋಡೋಣ. ನಮ್ಮ ಪ್ರೆಡಿಕ್ಷನ್ ಏನಿದೆ ಅಂತ ನೋಡೋಣ. ಗಿವ್ ಅವೇ ಇದೆ, ಇದರ ಬಗ್ಗೆ ಕೂಡ ಹೇಳ್ತೀನಿ ಈ ವಿಡಿಯೋದಲ್ಲಿ. ಪಿಚ್ ಕಂಡೀಷನ್, ರೆಕಾರ್ಡ್ ಗಮನ ಇಟ್ಟು ನಾವು ಒಂದು ಫ್ಯಾಂಟಸಿ ಟೀಮ್ ಮಾಡೋಣ. ಈ ಫ್ಯಾಂಟಸಿನಲ್ಲಿ ಹೇಗಾದರೂ ಟೀಮ್ ಮಾಡೋದಕ್ಕೆ ಆಗೋದಿಲ್ಲ, ಒಂದು ಲಾಜಿಕಲ್ ಟೀಮ್ ಮಾಡಬೇಕಾಗುತ್ತೆ. ಅದಕ್ಕೆ ಈ ವಿಡಿಯೋ ಕಂಪ್ಲೀಟ್ ನೋಡಿ. ಮತ್ತು ನಿಮ್ಮ ತಲೆಯಲ್ಲಿ ಏನಾದರೂ ಲಾಜಿಕ್ ಇದ್ದರೆ ಕಾಮೆಂಟ್ ಮಾಡಿ, ನಾವು ಅದ್ರ ಬಗ್ಗೆ ಗಮನ ಕೊಡ್ತೀವಿ, ಖಂಡಿತ ಗಮನ ಕೊಡ್ತೀವಿ. ಈಗ ಗಿವ್ ಅವೇ ಇದೆ, 500 ರೂಪಾಯಿ ಗಿವ್ ಅವೇ ಇದೆ. ಇದು ನೀವು ಗೆಲ್ಲಬೇಕು ಅಂದರೆ ಈ ಮ್ಯಾಚ್ನಲ್ಲಿ ಯಾರು ಜಾಸ್ತಿ ರನ್ಸ್ ಹೊಡಿತಾರೆ ಮತ್ತು ಯಾರು ಜಾಸ್ತಿ ವಿಕೆಟ್ ತೆಗಿತಾರೆ ಅಂತ ಜಸ್ಟ್ ಕಾಮೆಂಟ್ ಮಾಡಬೇಕು. ಒಂದೇ ಕಾಮೆಂಟ್ ಮಾಡಬೇಕು, ಇಡೇಟ್ ಇರಬಾರ್ದು. ವಿನ್ನರ್ ನಾನು ಟೆಲಿಗ್ರಾಮ್ದಲ್ಲಿ ಅನೌನ್ಸ್ ಮಾಡ್ತಾ ಇರ್ತೀನಿ. ಅದಕ್ಕೆ ನೀವು ವಿನ್ನರ್ ಆಗಿದ್ದೀರಾ ಅಥವಾ ಇಲ್ಲ ಅಂತ ಇದು ತಿಳ್ಕೊಬೇಕು ಅಂದರೆ ಟೆಲಿಗ್ರಾಮ್ ಜಾಯ್ನ್ ಆಗಿ. ಕಾಮೆಂಟ್ ಪಿನ್ ಮಾಡಿದ್ದೀನಿ, ಅಲ್ಲಿ ಲಿಂಕ್ ಇದೆ, ಟೆಲಿಗ್ರಾಮ್ ಚಾನಲ್ ಲಿಂಕ್. ಹೋಗಿ ಬೇಗ ಬೇಗ ಜಾಯ್ನ್ ಆಗಿ. ಈಡನ್ ಗಾರ್ಡನ್ನಲ್ಲಿ ಮ್ಯಾಚ್ ಇದೆ, ಅದಕ್ಕೆ ಫ್ಯಾಂಟಸಿಮ್ ಕೂಡ ಅದೇ ಪ್ರಕಾರ ಮಾಡಬೇಕು. ಬನ್ನಿ ವಿಕೆಟ್ ಕೀಪಿಂಗ್ ಸೆಕ್ಷನ್ನಿಂದ ಶುರು ಮಾಡೋಣ. ವಿಕೆಟ್ ಕೀಪಿಂಗ್ ಸೆಕ್ಷನ್ನಲ್ಲಿ ನಮಗೆ ಜಾಸ್ ದ ಬಾಸ್ ಲಾಸ್ಟ್ ಮ್ಯಾಚ್ನಲ್ಲಿ 97 ಮಾಡಿದರು. ಸಮ್ 97s ಆರ್ ಬೆಟರ್ ದೆನ್ ಸೆಂಚುರಿ. ಜಾಸ್ ಬಟ್ಲರ್ ಅವರು ಸೆಂಚುರಿ ಬಿಟ್ಟಿದ್ದಾರೆ ಟೀಮೋಸ್ಕರ. ಮುಂದೆ ರಾಹುಲ್ ತೇವತಿಯೇ ಇದ್ದರು. ರಾಹುಲ್ ತೇವತಿಯಾಗಿ ಅವರು ಅಂದಿದ್ರು, ಡೋಂಟ್ ವರಿ ಅಬೌಟ್ ಮೈ ಸೆಂಚುರಿ, ನೀವು ರನ್ಸ್ ಮಾಡಿ ಅಂತ. ಅವರು ಏನಾದರೂ ಸೆಂಚುರಿ ಮಾಡಿದರೆ ವಿರಾಟ್ ಕೊಹ್ಲಿ ಬರಾಬರಿ ಆಗ್ತಿತ್ತು. ಈ ಸೆಂಚುರಿ ಮಾಡಿದರೆ 8 ಸೆಂಚುರಿ ಆಗ್ತಿತ್ತು. ಈಗ ವಿರಾಟ್ ಕೊಹ್ಲಿ ಅಷ್ಟು ಮ್ಯಾಚಸ್ ಇವರು ಆಡಿಲ್ಲ. ವಿರಾಟ್ ಕೊಹ್ಲಿ ಇವ್ರಿಗಿಂತ ತುಂಬ ಜಾಸ್ತಿ ಮ್ಯಾಚಸ್ ಆಡಿದ್ದಾರೆ. IPL ಹಿಸ್ಟ್ರಿನಲ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ ಇದ್ದಾರೆ ಜಾಸ್ ಬಟ್ಲರ್. ನನ್ನ ಪ್ರಕಾರ ನಂಬರ್ಸ್ ನೋಡಿದರೆ ಹೀಗೆ ಅನಿಸುತ್ತೆ. ವಿಕೆಟ್ ಕೀಪರ್ ಸೆಕ್ಷನ್ದಲ್ಲಿ ಜಾಸ್ ದ ಬಾಸ್ಗೆ ನಾನು ಬ್ಯಾಕ್ ಮಾಡಿದ್ದೀನಿ. ಬ್ಯಾಟಿಂಗ್ ವಿಕೆಟ್ ಇದೆ, ಪಿಚ್ ಬೌನ್ಸ್ ಕೂಡ ಚೆನ್ನಾಗೇ ಇರುತ್ತೆ ಇಲ್ಲಿ. ಔಟ್ಫೀಲ್ಡ್ ವರ್ಲ್ಡ್ನಲ್ಲಿ ತುಂಬ ಫಾಸ್ಟ್ ಔಟ್ಫೀಲ್ಡ್ ಇದೆ ಇಲ್ಲಿ ಈಡನ್ ಗಾರ್ಡನ್ಸ್ನಲ್ಲಿ. ಸ್ವಲ್ಪ ಬಾಲ್ ಗ್ಯಾಪ್ಸ್ನಲ್ಲಿ ಹೋದರೆ ಆಯಿತು, ಬೌಂಡ್ರಿ ಖಂಡಿತ ಇರುತ್ತೆ ಇಲ್ಲಿ. ಇವ್ರ ಜೊತೆ ನಾನು ಬ್ಯಾಕ್ ಮಾಡ್ತೀನಿ ಕ್ವಿಂಟನ್ ಡಿಕಾಕ್. ಇವರ ಬ್ಯಾಟ್ನಿಂದ ಒಂದು ಬಿಗ್ ಇನ್ನಿಂಗ್ ಇದೆ ಅರೌಂಡ್ ದ ಕಾರ್ನರ್. 97 ಇವರು ಕೂಡ ಹೊಡೆದಿದ್ದಾರೆ ಈ ಸೀಸನ್ನಲ್ಲಿ. ಸೆಕೆಂಡ್ ಮ್ಯಾಚ್ದಲ್ಲಿ ಶ್ರೇಯಸ್ ಅಯ್ಯರ್ 97 ಮಾಡಿದರು, ಬಟ್ಲರ್ ಕೂಡ 97, ಕ್ವಿಂಟನ್ ಡಿಕಾಕ್ ಕೂಡ 97 ಮಾಡಿದ್ದಾರೆ. ವಾ 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 97 ತುಂಬ ಜಾಸ್ತಿ ಆಗ್ತಾ ಇದೆ. ಇಲ್ಲಿವರೆಗೂ ನಾನು 2 ಪ್ಲೇಯರ್ ಬ್ಯಾಕ್ ಮಾಡಿದ್ದೀನಿ. ಮುಂದೆ ಹೋಗೋಕ್ಕಿಂತ ಒಂದು ಮಾತು, ನಾನು ನಿಮಗೋಸ್ಕರ ಇಷ್ಟು ಕಷ್ಟಪಟ್ಟು ರೆಕಾರ್ಡ್ಸ್ ಫೈಂಡ್ ಮಾಡಿ ಲೇಟ್ ನೈಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮಾರ್ನಿಂಗ್. ಎಷ್ಟು ರಿಸ್ಕ್ ಇದೆ ಕನ್ನಡ ಯೂಟ್ಯೂಬ್ನಲ್ಲಿ ನಿಮಗೆ ಗೊತ್ತೇ ಇದೆ. ಯಾರೂ ಈ ಥರದ ವಿಡಿಯೋ ಫ್ಯಾಂಟಸಿ ಮೇಲೆ ಮಾಡ್ತಾ ಇಲ್ಲ, ಆದರೆ ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ನೀವು 49 ರೂಪೀಸ್ ಕಟ್ಟಿ ಫ್ಯಾಂಟಸಿನಲ್ಲಿ ಟೀಮ್ ಆಡ್ತೀರಾ. ಯಾಕೆ ಆಡ್ತಿದ್ದೀರಾ ಅಂತ ನಿಮಗೆ ಗೊತ್ತಿರೋದಿಲ್ಲ. ಏನು ಲಾಜಿಕ್ ಇರಬೇಕು ಟೀಮ್ ಮಾಡುವಾಗ ಅದು ನಿಮಗೆ ಗೊತ್ತಿರೋದಿಲ್ಲ. ಅದಕ್ಕೆ ನಾನು ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಒಂದು ಲೈಕ್ ನಮಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಅದಕ್ಕೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇದರಿಂದ ನಮಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಈಗ ಬ್ಯಾಟಿಂಗ್ ಸೆಕ್ಷನ್ ನೋಡೋಣ. ಸಾಯಿ ಸುದರ್ಶನ್ ಮಿಸ್ಟರ್ ಕನ್ಸಿಸ್ಟೆಂಟ್. ಲಾಸ್ಟ್ ಮ್ಯಾಚ್ದಲ್ಲಿ ನಾನು ಸಾಯಿ ಸುದರ್ಶನ್ಗೆ ಡ್ರಾಪ್ ಮಾಡಿದ್ದೆ, ಆದರೂ ಕೂಡ ಗ್ರ್ಯಾಂಡ್ ಲೀಗ್ನಲ್ಲಿ ನಾನು 10%ನಲ್ಲಿ ಇದ್ದೆ. ಯೋಚನೆ ಮಾಡಿ, ನನ್ನ ಟೀಮ್ದಲ್ಲಿ ನಾನು ಅವ್ರಿಗೆ ತೊಗೊಂಡಿದ್ರೆ ನಾನು ಗ್ರ್ಯಾಂಡ್ ಲೀಗ್ ಗೆಲ್ಬಹುದಾಗಿತ್ತೇನೋ. ಆದರೆ ನನಗೆ ಈಗ ಧೈರ್ಯ ಸಾಲ್ತಿಲ್ಲ, ಅವ್ರಿಗೆ ಬಿಡೋದಕ್ಕೆ ಆಗೋದಿಲ್ಲ. 10 ಮ್ಯಾಚ್ನಲ್ಲಿ 8 ಮ್ಯಾಚ್ದಲ್ಲಿ ನಾನು ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ಗೆ ಬ್ಯಾಕ್ ಮಾಡ್ತೀನಿ. ಒಳ್ಳೆ ಸಖತ್ತಾಗಿ ಪಾರ್ಟ್ನರ್ಶಿಪ್ ಮಾಡ್ತಿದ್ದಾರೆ. KKR ಗೆಲ್ಲುತ್ತೆ ಅಂತ ಅಂದಿದ್ರು ಕೂಡ ಇವ್ರಿಗೆ ನಾನು ಬ್ಯಾಕ್ ಮಾಡ್ತಾ ಇದ್ದೀನಿ. ಈ ಗ್ರೌಂಡ್ ಮೇಲೆ ಟೆಕ್ನಿಕಲ್ ಸೌಂಡ್ ಇಡೋ ಬ್ಯಾಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಟಾಸ್ ಆದಮೇಲೆ ನಾನು ಸಾಯಿ ಸುದರ್ಶನ್ ಅಥವಾ ಶುಭ್ಮನ್ ಗಿಲ್ಗೆ ಯಾರನ್ನಾದರೂ ಒಬ್ರಿಗೆ ನಾನು ಡ್ರಾಪ್ ಕೂಡ ಮಾಡ್ಬೋದು. ಯಾಕಂದರೆ ಇಲ್ಲಿ ನಾನು KKR ಗೆಲ್ಲುತ್ತೆ ಅಂತ ಅಂದಿದ್ದೀನಿ. ನೋಡೋಣ ಟಾಸ್ ಆದಮೇಲೆ. ಅದಕ್ಕೆ ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆಗೋದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಫೈನಲ್ ಅಪ್ಡೇಟ್ ಅಲ್ಲೇ ಕೊಡ್ತಾ ಇರ್ತೀನಿ, ಹೋಗಿ ಬೇಗ ಬೇಗ ಜಾಯ್ನ್ ಆಗಿ. 180 to 190 ಪಿಚ್ ರಿಪೋರ್ಟ್ನ ಹೇಳಿದ್ದೀನಿ, ಅದು ಲಾಸ್ಟ್ ಇಯರ್ ಬೇಸಿಸ್ ಮೇಲೆ ಹೇಳಿದ್ದೀನಿ. ಇದು ಜಸ್ಟ್ ಲಾಸ್ಟ್ ಮಿನಿಟ್ದಲ್ಲಿ ಕೂಡ ಚೇಂಜ್ ಆಗ್ಬೋದು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ನಾ ಏನು ಹೇಳಬೇಕು ಅಂತ ಇದ್ದೀನಿ ಅಂತ. ಸೊ ಜಾಸ್ ದ ಬಾಸ್, ಸಾಯಿ ಸುದರ್ಶನ್, ಕ್ವಿಂಟನ್ ಡಿಕಾಕ್ ಮತ್ತು ಶುಭ್ಮನ್ ಗಿಲ್, ಈ 4 ಪ್ಲೇಯರ್ ನಾನು ಈಗ ಬ್ಯಾಕ್ ಮಾಡಿದ್ದೀನಿ. ಬ್ಯಾಟ್ಸ್ಮನ್ನಲ್ಲಿ ನಾ ಅಜಿಂಕ್ಯ ರಹಾನೆಗೂ ಕೂಡ ಬ್ಯಾಕ್ ಮಾಡ್ತಾ ಇದ್ದೀನಿ. ನಿಮಗೆ ಒಂದು ಫ್ಯಾಕ್ಟ್ ಗೊತ್ತಿದೆಯಾ, ಅಜಿಂಕ್ಯ ರಹಾನೆ ಬ್ಲ್ಯಾಕ್ ಬೆಲ್ಟ್ ಹೋಲ್ಡರ್ ಇದ್ದಾರೆ ಅಂತ?
ಇಲ್ಲಿ ಯಾವುದು ಕರೆಕ್ಟ್ ಮ್ಯಾಚ್ ಇಲ್ಲ, ಆದ್ರೆ ಜಸ್ಟ್ ಫನ್ಗೆ ಅಂತ ನಿಮ್ಗೆ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ. ಟೆಕ್ನಿಕಲಿ ಸೌಂಡ್ ಬೆಟರ್ ಇದ್ದಾರೆ. ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಅವರ ಲಿಸ್ಟ್ ನಲ್ಲಿ ಇವ್ರಿಗೂ ಕೂಡ ಆಡ್ ಮಾಡಿ. ಅಂದ್ರೆ ಟಾಪ್ ಆರ್ಡರ್ ನ ಬ್ಯಾಕ್ ಮಾಡಬಹುದು ಎರಡು ಟೀಮ್ ನಲ್ಲಿ. ಔಟ್ಫೀಲ್ಡ್ ಫಾಸ್ಟ್ ಇದೆ, ಬೌಂಡ್ರಿ ಕೂಡ ಚಿಕ್ಕದಾಗಿದೆ ಸ್ಕ್ವೇರ್ ನಲ್ಲಿ. ಅದಕ್ಕೆ ನಾನು ಎರಡು ಟೀಮ್ ಟಾಪ್ ಆರ್ಡರ್ ಸ್ವಲ್ಪ ಬ್ಯಾಕ್ ಮಾಡ್ತಾ ಇದ್ದೀನಿ. ಇವ್ರ ಜೊತೆ ವೆಂಕಟೇಶ್ ಅಯ್ಯರ್ ಫೋರ್ತ್ ದುಬಾರಿ ಪ್ಲೇಯರ್ ಆಗಿದ್ರು IPL ಹಿಸ್ಟ್ರಿನಲ್ಲಿ. ಅಂದ್ರೆ ಇವರು ಕೂಡ ಇನ್ನೂ ಶಾಂತವಾಗಿದ್ದಾರೆ. ನನಗೆ ಅನಿಸ್ತಿದೆ ಬಿಗ್ ಇನ್ನಿಂಗ್ ಬರ್ಬೋದು ಅಂತ. ಸದ್ಯಕ್ಕೆ ಇವ್ರಿಗೆ ನಾನು ಬ್ಯಾಕ್ ಮಾಡ್ತಾ ಇದ್ದೀನಿ. ಆಲ್ರೌಂಡರ್ ನಲ್ಲಿ ಸುನಿಲ್ ನಾರಾಯಣ್ ಇವ್ರ ಹತ್ರ ಆಪರ್ಚುನಿಟಿ ಜಾಸ್ತಿ ಇರುತ್ತೆ. ಓಪನಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ನಲ್ಲಿ, ಅದಕ್ಕೆ ಫ್ಯಾಂಟಸಿ ಟೀಮ್ ನಲ್ಲಿ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ. ಮತ್ತೆ ಇವರು ಕಂಡೀಷನ್ ಒಳ್ಳೆ ಅರ್ಥ ಮಾಡ್ಕೊಂಡಿದ್ದಾರೆ ಈಡನ್ ಗಾರ್ಡನ್ ಅಲ್ಲಿ. ಮತ್ತೆ ಮರಿಬೇಡಿ ಇವರು ಕ್ಯಾಪ್ಟನ್ಸಿ ಮಟೀರಿಯಲ್ ಕೂಡ ಇದ್ದಾರೆ. ಓಪನಿಂಗ್ ನಲ್ಲಿ ಬಂದು ಎಕ್ಸ್ಪ್ಲೋಸಿವ್ ಇನ್ನಿಂಗ್ ಯಾವಾಗ ಆಡ್ತಾರೆ ಅಂತ ಯಾರು ಹೇಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ಇವರು ಖಂಡಿತ ಇರ್ತಾರೆ ನಮ್ಮ ಟೀಮ್ದಲ್ಲಿ. ಮತ್ತೆ ಲಾಸ್ಟ್ 3 ಮ್ಯಾಚ್ದಲ್ಲಿ ಬಾಲಿಂಗ್ ಕೂಡ ಚೆನ್ನಾಗಿ ಹಾಕ್ತಿದ್ದಾರೆ. ಆದ್ರೆ ಆಂದ್ರೆ ರಸಲ್ ತುಂಬಾ ತಳಗಡೆ ಬ್ಯಾಟಿಂಗ್ಗೆ ಬರ್ತಿದ್ದಾರೆ. ಬಂದ್ರು ಔಟ್ ಕೂಡ ಆಗ್ತಿದ್ದಾರೆ ಬೇಗ. ಬಾಲಿಂಗ್ ಸಿಗ್ತಾ ಇಲ್ಲ, ತುಂಬಾ ಶಾಂತವಾಗಿದ್ದಾರೆ. ನಾನು ಈಗ ಇವ್ರಿಗೆ ಸದ್ಯಕ್ಕೆ ಡ್ರಾಪ್ ಮಾಡ್ತಾ ಇದ್ದೀನಿ. ಇವ್ರಿಗೆ ಏನಾದರೂ ಲಾಸ್ಟ್ ಮೂಮೆಂಟ್ದಲ್ಲಿ ನಾ ತಗೊಂಡ್ರೆ ಟೆಲಿಗ್ರಾಮ್ದಲ್ಲಿ ಹೇಳ್ತಾ ಇರ್ತೀನಿ. ವಾಷಿಂಗ್ಟನ್ ಸುಂದರ್ ಈ ಮ್ಯಾಚ್ ಆಡಿದರೆ ಅವ್ರಿಗೆ ನಾ ಬ್ಯಾಕ್ ಮಾಡ್ತೀನಿ. ಆದರೆ ಈಗ ಸದ್ಯಕ್ಕೆ ನಾ ಡ್ರಾಪ್ ಮಾಡ್ತಾ ಇದ್ದೀನಿ. ಬಾಲಿಂಗ್ನಲ್ಲಿ ವರುಣ್ ಚಕ್ರವರ್ತಿ, ಈಡನ್ ಗಾರ್ಡನ್ನಲ್ಲಿ ಇವರ ರೆಕಾರ್ಡ್ ತುಂಬ ಸಖತ್ತಾಗಿದೆ. ಮಿಡಲ್ ಓವರ್ಸ್ನಲ್ಲಿ ಬಂದು ಸ್ಪಿನ್ ಜಾದು ತೋರಿಸ್ತಾರೆ. ಇವ್ರ ಜೊತೆನ ಹರ್ಷಿತ್ ರಾನಾಗಿ ಕೂಡ ಬ್ಯಾಕ್ ಮಾಡ್ತೀನಿ. ಇವರು KKRಗೆ ಆಸ್ ಎ ಬೌಲರ್ ಹೈಯೆಸ್ಟ್ ಪಾಯಿಂಟ್ ಕೊಟ್ಟಿದ್ದಾರೆ ಹರ್ಷಿತ್ ರಾನಾ. ಮತ್ತು ಇವ್ರ ಜೊತೆನ ಪ್ರಸಿದ್ಧ ಕೃಷ್ಣಗೂ ಬ್ಯಾಕ್ ಮಾಡ್ತಾ ಇದ್ದೀನಿ. ಇಂಜುರಿ ಪ್ರೋನ್ ಪ್ಲೇಯರ್ ಇದ್ದಾರೆ. 2018ನಲ್ಲಿ ಇಂಜುರಿ ಆದಮೇಲೆ BCCI ಸ್ವಂತ ಖರ್ಚಿನಿಂದ ಇವ್ರಿಗೆ ಲಂಡನ್ಗೆ ಕಳಿಸಿದ್ರು ಟ್ರೀಟ್ಮೆಂಟ್ಗೋಸ್ಕರ. BCCI ಇವ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇವರು ತುಂಬ ಒಳ್ಳೆ ಬೌಲರ್ ಇದ್ದಾರೆ. IPL ಆದಮೇಲೆ ಇವ್ರಿಗೆ ಖಂಡಿತ ಕಂಟಿನ್ಯೂಯಸ್ ಚಾನ್ಸ್ ಸಿಗುತ್ತೆ ಅಂತ ನನಗೆ ಅನಿಸ್ತಿದೆ. ಈಗ KKR ಚೇಸ್ ಮಾಡ್ತಿದ್ರೆ ಗುಜರಾತ್ ಟೈಟನ್ಸ್ ಫಸ್ಟ್ ಬಾಲಿಂಗ್ ಮಾಡಿದರೆ ನಾ ಸಿರಾಜ್ಗೆ ಆಡಿಸ್ತೀನಿ. ಮತ್ತು GT ಏನಾದರೂ ಸೆಕೆಂಡ್ ಬಾಲಿಂಗ್ ಮಾಡಿದರೆ ಆವಾಗ ರಾಶಿದ್ ಖಾನ್ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದರೆ ಮ್ಯಾಚ್ ಮುಂದೆ ಹೋಗ್ತಾ ಬಾಲ್ ಸ್ವಲ್ಪ ಗ್ರಿಪ್ ಆಗುತ್ತೆ ಈ ಪಿಚ್ ಮೇಲೆ. ಆದರೆ ಸದ್ಯಕ್ಕೆ ಈಗ ನಾನು ನಮ್ಮ ಟೀಮ್ದಲ್ಲಿ ಸಿರಾಜ್ಗೆ ಇಡ್ತಾ ಇದ್ದೀನಿ. ಟೆಲಿಗ್ರಾಮ್ದಲ್ಲಿ ಹೇಳ್ತೀನಿ ಫೈನಲ್ ಟೀಮ್. ಈಗ ನಮ್ಮ ಟೀಮ್ ಕ್ಯಾಪ್ಟನ್ ಇದ್ದಾರೆ ಸುನಿಲ್ ನಾರಾಯಣ್. ನಾ ಮುಂಚೆ ಹೇಳಿರೋ ಹಾಗೆ ಇವ್ರಿಗೆ ಅಪರ್ಚುನಿಟಿ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಮತ್ತು ನಮ್ಮ ಟೀಮ್ ವೈಸ್ ಕ್ಯಾಪ್ಟನ್ ಇದ್ದಾರೆ ಜಾಸ್ ದ ಬಾಸ್. ಒಳ್ಳೆ ಫಾರ್ಮ್ದಲ್ಲಿ ಇದ್ದಾರೆ. ಒಂದು ಸಾರಿ ಈ ಪ್ಲೇಯರ್ಗೆ ಫಾರ್ಮ್ ಬಂದರೆ ಇವರು ಅದು ಫಾರ್ಮ್ ಬಿಡೋದಿಲ್ಲ. ಅದಕ್ಕೆ ನಾನು ಇವ್ರಿಗೆ ವೈಸ್ ಕ್ಯಾಪ್ಟನ್ ಮಾಡ್ತಿದ್ದೀನಿ. ನಮ್ಮ ಟೀಮ್ ಈಗ ನಿಮ್ಮ ಮುಂದೆ ಇದೆ. ಯಾಕೆ ಈ ಟೀಮ್ ಮಾಡಿದ್ದೀನಿ ಅಂತ ಲಾಜಿಕಲಿ ನಿಮಗೆ ತಿಳಿಸಿ ಹೇಳಿದ್ದೀನಿ. ಯಾವುದೇ ಡೌಟ್ ಇದ್ದರೆ ನಿಸ್ಸಂಕೋಚವಾಗಿ ಕೇಳಿ ಕಾಮೆಂಟ್ನಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾಕಂದರೆ ಜೆನ್ಯೂನ್ಲಿ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ ವಿಡಿಯೋ ಮಾಡೋದಕ್ಕೆ. ರೆಕಾರ್ಡ್ಸ್ ಫೈನ್ ಮಾಡ್ತಾ ಇದ್ದೀವಿ ನಿಮಗೋಸ್ಕರ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಕೂಡ ವಿಡಿಯೋ ಶೇರ್ ಮಾಡಿ, ಯಾರಾದರೂ ಫ್ಯಾಂಟಸಿನಲ್ಲಿ ಅವರು ಇಂಟ್ರೆಸ್ಟೆಡ್ ಇದ್ದರೆ. ಮತ್ತು ಪ್ಲೀಸ್ ಹೆಲ್ಪ್ ಮಾಡಿ ಚಾನಲ್ ಬೇಗ ಗ್ರೋ ಮಾಡೋದಕ್ಕೆ. ನಿಮ್ಮ ಹೆಲ್ಪ್ ಇಲ್ಲದೆ ಅದು ಸಾಧ್ಯ ಇಲ್ಲ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು ಆ್ಯಂಡ್ ಗುಡ್ ಬೈ.